ದೊಡ್ಡೋರಿಂದ ಚಿಕ್ಕವ್ರವರೆಗೂ, ಆಂಟಿರಿಂದ ಅಂಕಲ್ವರೆಗೂ, ಮಕ್ಕಳಿಂದ ಮೊಮ್ಮಕ್ಳವರೆಗೂ, ಮೊಮ್ಮಕ್ಕಳಿಂದ ತಾತನವರೆಗೂ ಎಲ್ಲರೂ ಜಾಲಿಯಾಗಿ ಕೂತ್ಕೊಂಡು ನೋಡುವಂತಹ ಟಾಪ್ 6 ಕನ್ನಡ ಮೂವೀಸ್ ಆಫ್ 2024ನ ಹೇಳ್ತಾ ಇದ್ದೀನಿ. ಟಾಪ್ 6 ಪೊಸಿಷನಲ್ಲಿ ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಒಂದು ಫಿಲಮು. ಇದೊಂದು ಅಸ್ಥೆಟಿಕ್ ಲವ್ ಸ್ಟೋರಿ. ಇದ್ರ ಡೈರೆಕ್ಟರ್ ಬಂದು ಚಂದ್ರಜಿತ್ ಬೆಳ್ಳಿಯಪ್ಪ. ಲೀಡ್ ಆಕ್ಟರ್ಸು ವಿಯಾನು, ಅಂಕಿತಾ ಅಮರು, ಮಯೂರಿ ನಟರಾಜನ್. ಇದು ಯಾವ ತರ ಸ್ಟೋರಿ ಅಂದ್ರೆ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಹೀರೋ ಸಿದ್ಧಾರ್ಥ್ ಅಂತ, ಅವನಿಗೆ ರಾಧಾ ಅನ್ನೋಳ್తో ಮದುವೆ ಆಗಕ್ಕೆ ಹೋಯ್ತಾ ಇರ್ತಾನೆ. ಆದ್ರೆ ಆ ಹೀರೋ ಸಿದ್ಧಾರ್ಥ್ ಮನ್ಸಲ್ಲಿ ಅನಾಯಿತಾ ಅಂತ ಇನ್ನೊಬ್ಳು ಇರ್ತಾಳೆ. ಅದು 7 ವರ್ಷದ ಹಳೆ ಲವ್. ಆ ತರ ಒಂದು ಒಳ್ಳೆ ಎಸ್ಥೆಟಿಕ್ ಫೀಲ್ ಬರುವಂತಹ ಫಿಲಮು. ಇದನ್ನ ಫ್ಯಾಮಿಲಿ ಸಮೇತನು ನೋಡ್ಬೋದು. ಅದ್ರ ಸಿನಿಮಾಟೋಗ್ರಫಿ ಹೆಂಗಿದೆ ಅಂದ್ರೆ ನಿಮ್ಗೆ ಸೀತಾರಾಮಂ ನೋಡಿದಾಗ ಆಗೋ ಫೀಲ್ ಇದೆಯಲ್ಲ, ಆ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಯಂಟ್, ಆ ತರ ಫೀಲ್ ಬರುತ್ತೆ ಕಣ್ರಿ. ಟಾಪ್ 5th ಪೊಸಿಷನ್ ಅಲ್ಲಿರೋದು ಉಪಾಧ್ಯಕ್ಷ ಫಿಲಮು. ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಫಿಲಮು. ಅನಿಲ್ ಕುಮಾರ್ ಡೈರೆಕ್ಟ್ರು. ಇದ್ರ ಲೀಡ್ ಆಕ್ಟರ್ಸ್ ಬಂದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿಕ್ಕಣ್ಣ, ರವಿಶಂಕರ್, ತಬ್ಲಾ ನಾಣಿ, ಶರಣ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಇದೊಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಫಿಲಮು. ಉಮಾಪತಿ ಪ್ರೊಡಕ್ಷನು. ಇದು ಹಳೇದು ಅಧ್ಯಕ್ಷ ಫಿಲಮ್ ಅಂತಿದೆಯಲ್ಲ, ಅದ್ರ ಕಂಟಿನ್ಯೂಟಿ ಥರ ಐತೆ. ಆದರೆ ಇದು ಹೆವಿ ಕಾಮಿಡಿ ಇದೆ, ಟ್ವಿಸ್ಟ್ ಇದೆ. ಇದನ್ನೊಂದ್ಸತ ನೋಡಲೇಬೇಕು. ನಿಮಗೆ ಏನೋ ಬೋರ್ ಆಯ್ತಿದೆ ಅಂದಾಗ ಕಾಮಿಡಿ ಎಂಟರ್ಟೈನ್ಮೆಂಟ್ ಫಿಲಮ್ ನೋಡಿ, ಒಂಥರ ಸೈಕ್ ಆಗಿರ್ತದೆ. ನಂಬರ್ 4 ಪೊಸಿಷನಲ್ಲಿ ಇರೋ ಮೂವಿ ಕೃಷ್ಣಂ ಪ್ರಣಯ ಸಖಿ. ಇದ್ರ ಡೈರೆಕ್ಟ್ರು ಶ್ರೀನಿವಾಸ್ ರಾಜು. ಇದ್ರ ಮೇನ್ ಲೀಡು ಗಣೇಶ್ ಸರು, ಮಾಳ್ವಿಕಾ ನಾಯರ್ ಮ್ಯಾಮು, ಶರಣ್ಯ ಶೆಟ್ಟಿ ಅವರು. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಕತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಕ್ಕಾ ಕಮರ್ಷಿಯಲ್ ಫಿಲಮ್ ಥರ. ಹೆಂಗೆ ಅಂದರೆ ಒಂದು ಲವ್ ಸ್ಟೋರಿ ಇರುತ್ತೆ. ಆ ಲವ್ ಸ್ಟೋರಿಗೋಸ್ಕರ ಆಗೋ ಎಲ್ಲ ಚಾಲೆಂಜಸ್ಗಳನ್ನ ಈ ಫಿಲಮಲ್ಲಿ ನಾವು ನೋಡ್ತೀವಿ. ನಂಬರ್ 3 ಪೊಸಿಷನಲ್ಲಿರೋದು ಭೀಮಾ. ಇದನ್ನು ಬರೆದಿರೋದು ಮತ್ತು ಡೈರೆಕ್ಟರ್ ಮಾಡಿರೋದು ನಮ್ಮ ದುನಿಯಾ ವಿಜಯ್ ಸರು. ಇದರದ್ದು ಮೇನ್ ಲೀಡು ದುನಿಯಾ ವಿಜಯ್ ಸರು, ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅವರು, ರಂಗಾಯಣ ರಘು, ಅಶ್ವಿನಿ ಮುಂತಾದ ಹಲವು ನಟ ನಟಿಯರು. ಇದೊಂದು ಮಾಸ್ ಎಂಟರ್ಟೈನ್ಮೆಂಟ್ ಫಿಲಮು. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಈ ಮೂವಿ ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ಮಿಕ್ಸ್ಡ್ ರಿವ್ಯೂಗಳಿದೆ. ಅದಕ್ಕೆ ಇದೊಂದು ಒಳ್ಳೆ ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಫಿಲಮು. ನಂಬರ್ 2ನೇ ಪೊಸಿಷನಲ್ಲಿರೋದು ಮ್ಯಾಕ್ಸು. ಇದು ವಿಜಯ್ ಕಾರ್ತಿಕೇಯ ಅವ್ರ ಡೈರೆಕ್ಟ್ರು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುದೀಪ್ ಸರ್ ಅವರ 46ನೇ ಫಿಲಮ್ ಆಗಿರ್ತದೆ. ಇದೊಂದು ಪಕ್ಕಾ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಇದು ಸುದೀಪ್ ಸರ್ದು ಇನ್ನೊಂದು ಮಾಸ್ ರೂಪನ ತೋರಿಸುತ್ತೆ. ಇದೊಂದು ಪ್ರತಿ ಕ್ಷಣ ನಿಮಗೆ ಕುತೂಹಲ ಮೂಡಿಸ್ತದೆ ಅಂಥ ಫಿಲಮು. ಸುದೀಪ್ ಸರ್ದು ಬೆಸ್ಟ್ ಆ್ಯಕ್ಟಿಂಗ್ ಇದರಲ್ಲಿದೆ. ನಂಬರ್ 1 ಪೊಸಿಷನಲ್ಲಿರೋದು UI. ನಮ್ಮ ಉಪೇಂದ್ರ ಸರ್ ಬರೆದು ಹಾಗೂ ಡೈರೆಕ್ಟ್ ಮಾಡಿರುವ ಫಿಲಮು. ಇದು ಯಾವ ಥರ ಫಿಲಮ್ ಅಂದರೆ, ನಂಗೆ ಅರ್ಥ ಆದರೆ ನಿಂಗೆ ಅರ್ಥ ಆಗಲ್ಲ, ನಿಂಗೆ ಅರ್ಥ ಆದರೆ ಅವ್ನಿಗೆ ಅರ್ಥ ಆಗಲ್ಲ, ಅವ್ನಿಗೆ ಅರ್ಥ ಆಗೋದು ಇವ್ನಿಗೆ ಅರ್ಥ ಆಗಲ್ಲ. ಯಾರಿಗೆ ಏನು ಅರ್ಥ ಆಯ್ತೈತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಆ ಥರ ಫಿಲಮು. ಬಟ್ ಇದು ಅರ್ಥ ಆಗೋರ್ಗೆ ಮಾತ್ರ ಬೆಸ್ಟ್ ಫಿಲಮು. ಅರ್ಥ ಆಗಲಿಲ್ಲ ಅಂದರೆ ಏನು ಶಿವ ಅಂತ ಅನ್ಬೇಕಾಯ್ತದೆ. ಇನ್ನೊಂದೇನೆಂದರೆ ಈ ಮೂವಿ ಸ್ಟಾರ್ಟಿಂಗಲ್ಲೇ ಬುದ್ಧಿವಂತರಾಗಿದ್ದಾರೆ ಎದ್ದೋಗಿ ಅಂತ ಹಾಕ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಅದೇ ಸೈಕ್ ಐತೆ ಮಾತ್ರ ಮೂವಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬೆಸ್ಟ್ ಮೂವಿ.